ಓಕೆ, ಇದ್ರ ಬಗ್ಗೆ ಮಾತನಾಡಲಿಕ್ಕೆ ರೈತ ಮುಖಂಡರಾಗಿರೋ ನಾಗಪ್ಪ ಅವರೇ ನಮ್ಮ ಜೊತೆ ಲೈವಿಗೆ ಜಾಯ್ನ್ ಆಗ್ತಿದ್ದಾರೆ. ನಾಗಪ್ಪ ಅವರೇ ನಮಸ್ಕಾರ. ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ. ನಿಮ್ಮದೇ ಭಾಗದ ಇಬ್ರು ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ. ಒಬ್ರು ಅವ್ರು ಆರಂಭ ಮಾಡಿದ ಅವರೇ ನಾನು ಮುಂದುವರಿಸ್ತೀನಿ ಅಂತಾರೆ, ಇನ್ನೊಬ್ರು ನಾನು ಆರಂಭ ಮಾಡಿದಾಗ ನೀವು ವಿರೋಧ ಮಾಡಿದ್ಯಾಕೆ ನೀವು ಕೈ ಬಿಡಿ ಅಂತಾರೆ. ಇವರಿಬ್ರನ್ನು ಪಕ್ಕಕ್ಕೆ ಇಟ್ಬಿಡೋಣ. ಇಲ್ಲಿ ಅಳ್ತಾ ಇರೋದು, ನಲುಗ್ತಾ ಇರೋದು, ನಿದ್ರೆ ಇಲ್ಲದ ರಾತ್ರಿಗಳನ್ನು ಕಳೀತಾ ಇರೋದು ಎಕ್ಸಾಕ್ಟ್ಲಿ ಬಿಡದಿ ಭಾಗದ ಜನ. ಒಪ್ಕೋತೀರಾ ಇದನ್ನ? ನೋ ಮೇಡಮ್, ಇದು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳ ಮೇಡಮ್. ಇಲ್ಲಿ ಇರ್ತಕ್ಕಂಥ ರೈತರು, ಸಣ್ಣ ರೈತರು, ಅತಿ ಸಣ್ಣ ರೈತರು ಮತ್ತೆ ಮುಗ್ಧ ಮನಸ್ಸುಗಳು ಮೇಡಮ್. ಯಾವುದೇ ಕಾರಣಕ್ಕೂ ಇದು ಎಷ್ಟೇ ಕೋಟಿ ಕೊಟ್ರು, 10 ಕೋಟಿ 20 ಕೋಟಿ ಕೊಟ್ರು ನಾವು ಯಾವುದೇ ಕಾರಣಕ್ಕೂ ಇದು ಟೌನ್ಶಿಪ್ ಒಪ್ಪಲ್ಲ. ಯಾಕಂದ್ರೆ ಇಲ್ಲಿನ ಜನರು ತುಂಬಾ ಏನೋ ಒಂದು ತಿಂಗಳಿಗೆ 6 ರಿಂದ 8 ಲಕ್ಷ ಹಾಲು ಹಾಕ್ತಾ ಇದಾರೆ. ಹೈನುಗಾರಿಕೆ ಮಾಡ್ಕೊಂಡಿದ್ದಾರೆ. ತೆಂಗು ಇದೆ, ಬಾಳೆ ಇದೆ, ಎಲ್ಲಾ ತರದ ತರಕಾರಿಗಳನ್ನು ಬೆಳಿತಾ ಇದಾರೆ. ಆದ್ದರಿಂದ ಅನುಕೂಲವಾಗಿದ್ರೆ. ಮತ್ತೆ ಇನ್ನೊಂದು ಹೇಳ್ಬೇಕಂದ್ರೆ ಯಾವುದೇ ರೀತಿಯ 10 ರಿಂದ 20 ವರ್ಷ ಕಳೀತಾ ಬಂದಿದೆ. ಯಾವುದೇ ರೀತಿಯ ಒಬ್ಬ ರೈತನು ಆತ್ಮಹತ್ಯೆ ಮಾಡ್ಕೊಂಡಿಲ್ಲ. ಯಾಕಂದ್ರೆ ಇದು ಫಲವತ್ತಾದ ಭೂಮಿ. ಮತ್ತೆ ಇಲ್ಲಿ ಯಾವುದೇ ತರ ಎಲ್ಲಾ ರೀತಿಯ ಬೆಳೆಗಳನ್ನು ಬೆಳೆದು ಚೆನ್ನಾಗಿ ನೆಮ್ಮದಿಯಾಗಿದ್ದಾರೆ, ಸಂತೋಷವಾಗಿದ್ದಾರೆ, ಸಮೃದ್ಧಿಯಾಗಿದ್ದಾರೆ ಮೇಡಮ್. ನಿನ್ನೆ ನಾವೇ ಬಂದಿದ್ವಿ ಬಿಡದಿ ಭಾಗಕ್ಕೆ. ಹೆಂಗಿದೆ ಸುತ್ತಮುತ್ತ ವಾತಾವರಣ ಅಂತ ನೋಡ್ಕೊಂಡು ರಿಪೋರ್ಟ್ ತಗೊಂಡ್ ಬಂದಿದ್ವಿ. ನಾನು ಅವಾಗ ಒಂದು ಪ್ರಶ್ನೆ ಮಾಡಿದೆ. ಇಲ್ಲಿ ಬಿಡದಿಯಲ್ಲಿ ಭೂಮಿ ಹೋದ್ರೆ ರೈತರು ಭೂಮಿಯನ್ನು ಅಷ್ಟೇ ಕಳ್ಕತ್ತಾರೆ, ಬಟ್ ಆ ಭೂಮಿ ಮಾರ್ಕ ಬಿಟ್ರೆ ಅವರು ಪ್ರಾಬ್ಲಮ್ ಆಗೋದು ಬಿಡದಿ ಭಾಗಕ್ಕಿಂತ ಹೆಚ್ಚಾಗಿ ಬೆಂಗಳೂರಿಗೆ ಅಂತ. ಕುಡಿಯೋ ಹಾಲಿಂದ ಹಿಡಿದು ತಿನ್ನೋ ತರಕಾರಿ ತನಕ ಸಮಸ್ಯೆ ಆಗೋದು, ಒಳ್ಳೆ ಗಾಳಿ ನೀರಿನ ಸಮಸ್ಯೆ ಆಗೋದು ಕೂಡ ಬೆಂಗಳೂರು ಭಾಗದ ಜನರಿಗೆ. ಸೊ ಈಗ ನಿಂತ್ಕೋಬೇಕಾಗಿರೋದು ಬೆಂಗಳೂರಿನ ಜನ. ಈ ರೈತರ ಪರವಾಗಿ ನಿಂತ್ಕೋಬೇಕಾಗಿರೋದು ಯಾವ ವಿರೋಧ ಪಕ್ಷದವರಲ್ಲ, ಮಾಧ್ಯಮದವರಲ್ಲ, ಬೆಂಗಳೂರು ಜನ ಅಂತ. ಮೇಡಮ್, ಬೆಂಗಳೂರು ಜನ ಬದುಕಕ್ಕೆ ಬೇಜಾನ್ ಸೈಟ್ಗಳಿದೆ, ಲೇಔಟ್ಗಳಿದೆ. ಮತ್ತೆ ಇವ್ರು ಮಾಡ್ಬೇಕಂತಿರೋದು ರಿಯಲ್ ಎಸ್ಟೇಟ್ ಏಜೆನ್ಸ್. ಮತ್ತೆ ಇವ್ರು ಸರ್ಕಾರ ಇರೋದು ಬರೀ 2 ವರ್ಷ. ಅವ್ರು ಚೆನ್ನಾಗಿ ಗೊತ್ತಿದೆ. ಅವ್ರಿಗೆ ಇರ್ತಕ್ಕಂಥ 138 ಶಾಸಕರು ಏನಿದಾರೋ ಅವ್ರಿಗೂ ಗೊತ್ತಾಗಿದೆ, ಅವ್ರಿಗೂ ಅರಿವಾಗಿದೆ. ಈ ಟೌನ್ಶಿಪ್ ಮಾಡೋದ್ರಿಂದ ನಮ್ಮ ಮುಂದಿನ ದಿನಗಳಲ್ಲಿ ನಮ್ಗೆ ಅನಾನುಕೂಲ ಆಗ್ತದೆ, ತೊಂದರೆ, ಪಕ್ಷಕ್ಕೆ ಡ್ಯಾಮೇಜ್ ಆಗ್ತದೆ ಅಂತ ಆಲ್ರೆಡಿ ಸತೀಶ್ ಜಾರಕಿಹೊಳಿ ರಾಜಾರೋಷವಾಗಿ ಹೇಳಿದ್ದಾರೆ. ಇದನ್ನ ಕ್ಯಾಬಿನೆಟ್ ಅಲ್ಲಿ ಮೀಟಿಂಗ್ ಮಾಡಬೇಕು, ಮತ್ತೆ ಅದರಿಂದ ಜನಗಳಿಗೆ ಉಪಯೋಗ ಮಾಡಬೇಕು ಅಂತ ಅವ್ರು ಹೇಳಿದ್ದಾರೆ. ಇದಕ್ಕೆ ಮತ್ತೆ ಪಕ್ಷಕ್ಕೆ ಮತ್ತಷ್ಟು ಡ್ಯಾಮೇಜ್ ಆಗೋದು ಖಂಡಿತ ಮೇಡಮ್. ಬೇಡವೇ ಬೇಡ ಅಂತ ರೈತರೆಲ್ಲರೂ ಕೂಡ ಹೇಳಿದ್ರು. ಯಾಕೆ ಈ ಹಠ? ನೆನ್ನೆ ಅರ್ಲಾಳು ಗ್ರಾಮದಿಂದ ಇನ್ನೊಂದ್ ಸ್ವಲ್ಪ ಮುಂದಕ್ಕೆ ಹೋದ್ರೆ, ನನ್ಗೆ ಎಕ್ಸಾಕ್ಟ್ ಆಗಿ ಗ್ರಾಮದ ಹೆಸರು ನೆನಪಾಗ್ತಾ ಇಲ್ಲ, ಅಲ್ಲಿ 1-2-3 ಕಡೆ ನಾನು ಬ್ಯಾನರ್ ಅಬ್ಸರ್ವ್ ಮಾಡಿದೆ. ನಾವು ಈ ಯೋಜನೆಗೆ ಕೈ ಜೋಡಿಸ್ತೀವಿ, ಸಪೋರ್ಟ್ ಇದೆ, ಸಾಕಾಗಿದೆ ಈ ಊರಿನ ಸವಾಸ, ಅಭಿವೃದ್ಧಿ ಆಗ್ಲಿ ನಮ್ಮೂರು ಅಂತ 4-5 ಬ್ಯಾನರ್ ನೋಡಿದೆ. ನನ್ಗೆ ಎಕ್ಸಾಕ್ಟ್ ಆಗಿ ಯಾವ ಹಳ್ಳಿ ಅಂತ ನೆನಪಾಗ್ತಾ ಇಲ್ಲ. ಅಲ್ಲಿ ನೆನ್ನೆ ಪಾದಯಾತ್ರೆ ಕೂಡ ಆಗುತ್ತೆ. ನೆನ್ನೆ ದಿನ ಪಾದಯಾತ್ರೆ ಮಾಡಿದ್ರು. ನಿಖಿಲ್ ಕುಮಾರಸ್ವಾಮಿ ಅವರು ಬಂದು ಪಾದಯಾತ್ರೆ ಮಾಡಿದ್ರು. ಅದು ಅಂಚುಪುರ ಗ್ರಾಮ ಅಂತ ಹೇಳಿ ಅಲ್ಲಿ ST ಸಮುದಾಯ ಜಾಸ್ತಿ ಇರೋದ್ರಿಂದ ಇವ್ರು ನಮ್ಮ ಹಾಲಿ MLA ಏನಿದ್ದಾರೆ ಬಾಲಕೃಷ್ಣ ಅವರು ಸ್ವತಃ ಅವ್ರಿಗೆ ಫೋನ್ಗಳು ಮಾಡಿ, ಕರೆಗಳು ಮಾಡಿ, ಈ ತರ ನೀವು ಇಲ್ಲಿ ಏನೋ ಸ್ಟೇಟ್ಮೆಂಟ್ ಕೊಡ್ಬೇಕು ಅಂತ ಹೇಳಿ ನಮ್ಗೆ ಬೇಕೇ ಬೇಕು ಅಂದ್ಬಿಟ್ಟು ಸ್ಟೇಟ್ಮೆಂಟ್ ಕೊಡ್ಬೇಕು ಅಂದ್ರೆ ದುಡ್ಡು ಕೊಟ್ಟು ಕಾಸು ಕೊಟ್ಟಿ ನೈಟ್ ಅವ್ರಿಗೆ ಬ್ಯಾನರ್ ಹಾಕಿಸಕ್ ಹೇಳಿ ನಾವು ನಿಖಿಲ್ ಕುಮಾರಸ್ವಾಮಿ ಬರೋದ್ರಿಂದ ನೈಟು ಅವ್ರು ಬ್ಯಾನರ್ ಹಾಕಿಸಿದಾರೆ ಮೇಡಮ್. ಅದು ಎಷ್ಟು ಜನ ಆಗ್ಲಿ 10ರಿಂದ 20 ಜನ ಇರ್ಬೋದು. ನಿಮ್ಮೂರಿನ MLA ಬರೀ ಫೋನಲ್ಲಿ ಮಾತ್ರ ಸಿಗಲ್ಲ. ನಮ್ಮೂರ MLA ಕಾಣಿ ಆಗ್ಬಿಡ್ತಾರೆ ಮೇಡಮ್. ಅವರು ಫೋನಲ್ಲೂ ಸಿಗಲ್ಲ ಮೇಡಮ್. ಫೋನಲ್ಲೂ ಸಿಗಲ್ಲ. ನಮ್ ಕಾಣಿ ಆಗ್ಬಿಟ್ಟಿದ್ರೆ ಅವ್ರಿಗೆ ಕಣ್ಣು ಕೇಳಿಸ್ತಾ ಇಲ್ಲ, ಕಿವಿನೂ ಅವ್ರು ನಮ್ಗೆ ದುಡ್ಡು ಕೊಟ್ಬಿಟ್ಟಿದ್ದಾರೆ. ಭೂಮಿ ಸಿಕ್ಕಿದೆ, ಬರ್ಕೊಟ್ಟಿದ್ದಾರೆ. ರೈತರು ನಮಗೆ ಭೂಮಿ ಬೇಡ ಅಂತ ಬರ್ಕೊಟ್ಟಿದ್ದಾರೆ ಅಂತ 7-8 ಜನಕ್ಕೆ ದುಡ್ಡು ಕೊಟ್ಟಂಗೆ ಕಾಣಿಸ್ತಾ ಇತ್ತಲ್ಲ, ಚೆಕ್ ಕೊಟ್ಟಂಗೆ. ಚೆಕ್ ಕೊಟ್ಟಿದ್ದಾರೆ ಮೇಡಮ್. ಅದಕ್ಕೆ ಒಂದು ಷರತ್ ಮಾಡಿದಾರಂತೆ. ಇವಾಗ ಚೆಕ್ ನ ಕೊಟ್ಬಿಟ್ಟು 60 ದಿನ ಮಿನಿಮಮ್ ಒಂದು 60ರಿಂದ 70 ದಿನ ನೀವು ತೆಗೆಯಂಗಿಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದಾರಂತೆ. ಯಾಕಂದ್ರೆ ಅವ್ರಿಗೆ ನಾವು ಇಲ್ಲಿ ಮಾಡ್ತಾ ಇರ್ತಕ್ಕಂಥ ಧರಣಿ ಆಗಿರ್ಬೋದು, ಹೋರಾಟಗಳಾಗಿರ್ಬೋದು, ಅವ್ರಿಗೆ ಇವಾಗ ಮಂದಟ್ಟಾಗಿದೆ. ಅದಕ್ಕೋಸ್ಕರ ಆ ತರ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಚೆಕ್ ಅನ್ನ ಕೊಟ್ಟಿದ್ದಾರೆ. ನೀವು ಹಣನ ನಾಳೆನೆ ಡ್ರಾ ಮಾಡ್ಕೊಳಕ್ ಆಗಲ್ಲ, 2 ತಿಂಗಳು ವೇಟ್ ಮಾಡ್ಬೇಕು ಅಂತ. ಅಂದ್ರೆ ಅವ್ರಿಗೆ ಅನುಮಾನ ಶುರುವಾಗಿದೆ. ಬಿಡದಿ ರೈತರು ಕನ್ಫರ್ಮ್ ಆಗಿದೆ. ಇದ್ರಲ್ಲಿ ಕೆಲವೊಂದು 8ರಿಂದ 10 ಜನನ ಸಪರೇಟ್ ಆಗಿ ಫೋನ್ ಮಾಡಿ ಕರೆದಿ ನಿಮ್ಗೇನೋ ಬೇರೆ ಸಪರೇಟ್ ಆಗಿ ಏನೋ ಮಾಡ್ಕೊಡ್ತೀವಿ ಅಂತ ಹೇಳಿ ಅವ್ರಿಗೆ ಜನರಿಗೆ ಮತ್ತೆ ಜನಗಳಿಗೆ ಬೇರೆ ತರ ತಿರುವು ಮಾಡಿ ಅವ್ರಿಗೆ ಒಂದು ಆಶ್ವಾಸನೆಗಳು ಕೊಟ್ಟು ಈ ತರ ಹೇಳ್ತಾ ಇದಾರೆ ಮೇಡಮ್. ನನ್ನ ನಾವು ಬಿಡದಿಲ್ ನೋಡಿದಾಗ ಇಂಥ ಒಂದು ಬೆಳೆ ಇಲ್ಲ ಅನ್ನಂಗಿಲ್ಲ. ಅಲ್ಲಿ ಕೆಲವೇ ಅಡಿಗಳಲ್ಲಿ ನೀರ್ ಸಿಗುತ್ತೆ, ಒಳ್ಳೆ ಗಾಳಿ,
ಒಳ್ಳೆ ಬೆಳೆಗಳು, ಎಲ್ಲಾ ರೀತಿ ತರಕಾರಿ, ರೇಷ್ಮೆ, ತೆಂಗು, ಒಬ್ಬೊಬ್ರು ಮನೇಲಿ ಕನಿಷ್ಠ ಅಂದ್ರೂ 30-40 ಲೀಟರ್ ಹಾಲ್ ಮಾರ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಯಾರು ಕೊಡ್ತಾರೆ ಇಂಥ ಬಂಗಾರದಂತ ಭೂಮಿನ? ಮೇಡಮ್ ಬನ್ನಿ, ಅವ್ರು ಚಾಲೆಂಜ್ ಮಾಡ್ತೀವಿ. ಇವಾಗ ಚಾಲೆಂಜ್ ಮಾಡೋದೇನೋ 100%, 200% ಚಾಲೆಂಜ್ ಮಾಡ್ತೀವಿ. ಬರ್ರಿ ನಮ್ಮ ಬೈಮಳಕ್ ಬರ್ಲಿ, ಬೈಮಳಕ್ ಪಂಚಾಯತ್ಗೆ ಬರ್ಲಿ, ಇಲ್ಲ ಕಂಚಗಾಳಿ ಪಂಚಾಯತ್ಗೆ ಬರ್ಲಿ. ಅವರು 80% ಅಲ್ಲ, 80% ರೈತ ತೋರಿಸ್ಬಿಟ್ರೆ ಅವ್ರಿಗೆ 80% ಮೇಡಮ್ 30% ತೋರಿಸ್ಲಿ. ಅವರು ಬರೀ 30% ತೋರಿಸ್ರೆ ನಾವು ಅವ್ರಿಗೆ ಹಲೋ ಮಾತಾಡಿ ಬರೀ 30% ತೋರ್ಲಿ ಮೇಡಮ್. ಪರ ಇರೋರ್ನ ಬರೀ 30% ತೋರಿಸ್ಲಿ. ಅವ್ರಿಗೆ ಮಂಡಿ ಊರಿ ನಾವೇನೆ ಅವ್ರಿಗೆ ನಾವು ಎಲ್ಲಾ ರೈತ ಸಂಘದಿಂದ ಸೇರಿಸಿ ಅವ್ರಿಗೆ ನಾವು ಫ್ರೀಯಾಗಿ ಬೇಕಾದ್ರೆ ಬೇಡವಾಗಿರೋದನ್ನ ಇಷ್ಟೊಂದು ಹಠವಾಗಿ ಯಾಕೆ ಸಾಧಿಸ್ತಾ ಇದ್ದಾರೆ ಅಂತೀರಿ? ಹಲೋ, ನಿಮಗ್ ಬೇಡವಾಗಿರೋದನ್ನ ನಾನು ಕೊಡೋದೇ ಇಲ್ಲ ಅಂತ ನೀವು ಕೊಟ್ಟಿಡ್ದಿರೋದನ್ನ ನಾನು ಮಾಡೇ ತೀರ್ತೀನಿ ಅನ್ನೋ ಹಠಕ್ಕೆ ಯಾಕೆ ಬಿದ್ದಿದ್ದಾರೆ? ನಿಮ್ಮೂರ್ MLA ಯಾಕೆ ಅದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ? ನಮ್ಮೂರು MLA ನಮ್ಮ ಮಾರ್ಗದರ್ಶನದ MLA ಯಾಕೆ ಸಪೋರ್ಟ್ ಮಾಡ್ತಾ ಇದಾರೆ ಅಂದ್ರೆ, ಇರೋದು ಇನ್ನ 2 ವರ್ಷ ಅವ್ರಿಗೆ ಖಚಿತ. ಅದು 100%, 200%, 100% ಖಚಿತ. ಅವರು ಇಲ್ಲಿ ಏನ್ ಮಾಡ್ಬೇಕಂದ್ರೆ ಇದು 10,000 ಎಕರೆ ಪ್ರಾಜೆಕ್ಟ್, ಇದು ದೊಡ್ಡ ಪ್ರಾಜೆಕ್ಟ್, ಇದು ಕರ್ನಾಟಕದ ದೊಡ್ಡ ಪ್ರಾಜೆಕ್ಟ್. ಇನ್ನು ಇರೋದು 2 ವರ್ಷ ಏನಾದ್ರು ಮಾಡಿ, ಯಾಕಂದ್ರೆ ಇಲ್ಲಿ ಓಟ್ ಮಾತ್ರ ಅವ್ರು ಕೇಳಕ್ಕೆ ಬರೋದಿಲ್ಲ. ಇನ್ನು ಇರೋದು 2 ವರ್ಷ ಅವ್ರಿಗೆ ಒಳ್ಳೆ ದುಡ್ಡು ಬರ್ತದೆ, ಒಳ್ಳೆ ಕಮಿಷನ್ ಸಿಗ್ತದೆ. ಇದಕ್ಕೋಸ್ಕರ ಮೇಡಮ್ ಇದಕ್ಕೋಸ್ಕರನೇ ಅವರು ಇಲ್ಲಿ ಈ ಭಾಗದ ಜನನ ಏನೋ ಮರಣ ಶಾಸನ ಮಾಡಕ್ಕೆ ಅಲ್ರಿ ನಾಗಪ್ಪ ಅವರೇ, ಇದ್ ಮಾಡ್ತಾ ಇದ್ದಾರೆ. ನಿಮ್ಮ MLA, ನಿಮ್ಮ ಕ್ಷೇತ್ರದ MLA ಹಿಂದೆ ಬೇರೊಂದು ಪಕ್ಷದಲ್ಲಿದ್ರು. ಅದಾದ್ಮೇಲೆ ಒಂದ್ಸಲ ಸೋತಾಗ ಎಲ್ರು ಮನೆಗೆ ಬಾಗ್ಲಿಗೂ ಬಂದು ಹೇಳ್ತಾರೆ ಯಾವುದೇ ಕಾರಣಕ್ಕೂ ಭೂಮಿ ಮಾರಬೇಡಿ, 1 ಅಡಿನೂ ಮಾರಬೇಡಿ ಅಂತಾರೆ. ಈಗ ನೋಡಿದ್ರೆ ಮಾರೋರಿಗೆ ಸಪೋರ್ಟ್ ಮಾಡ್ಕೊಂಡು ಓಡಾಡ್ತಾರಲ್ಲ, ಇವ್ರನ್ನ 2 ನಾಲ್ಗೆ ಇರೋ MLA ಅಂತ ಕರಿಬಾರ್ದಾ? 2 ನಾಲ್ಗೆ ಅಲ್ಲ ಮೇಡಮ್, 4 ಇರೋದು MLA ಅಂತ ಕರಿಬೇಕು ಮೇಡಮ್. ಯಾವುದೇ ಕಾರಣಕ್ಕೂ ಮೇಡಮ್ ಇಲ್ಲಿ ಬನ್ನಿ, ತೋಟ ನೋಡ್ಲಿ, ಪ್ರತಿಯೊಂದು ಊರಿಗೆ ವಿಸಿಟ್ ಮಾಡೋಣ. ಅವ್ರ ಕಡೆನೂ ಕರ್ಕೊ ಬರ್ಲಿ, ನಾವು ಬರ್ತೀವಿ. ಅವ್ರ ಕಡೆ ಆಧಾರ್ ಕಾರ್ಡು ಮತ್ತೆ ಪಾಣಿಗಳು ತಗೊಬರ್ಲಿ, ನಾವು ಆಧಾರ್ ಕಾರ್ಡು ಪಾಣಿಗಳು ತಗೋಬರ್ತೀವಿ. ಬೇಡ ಒಂದು ಸಭೆ ಮಾಡ್ಲಿ, ನಾವು ನಮ್ಮ ಹತ್ರ ಬರೋದು ಬೇಡ, ನಾವೇ ಅವ್ರ ಹತ್ರ ಹೋಯ್ತೀವಿ. ಅವ್ರೇ ಕರ್ಸ್ಲಿ, ಡೈರೆಕ್ಟ್ ಮಾತಾಡೋಣ. ಇಲ್ಲಿ ಎಲ್ಲೋ ಕೂತ್ಕೊಂಡು, ಎಲ್ಲೋ AC ರೂಮ್ ಕೂತ್ಕೊಂಡು, ಎಲ್ಲ DC ರೂಮ್ ಕೂತ್ಕೊಂಡು CM ಹೇಳ್ದಂಗೆ ಕೇಳ್ಕೊಂಡು ಮಾತಾಡ್ತಾರಲ್ಲ. ನಾವು ಪ್ರತಿಯೊಂದು ಇಲ್ಲಿ ನಾವು ಬೈಮಳ ಮತ್ತು ಕಂಚಗಾಳಿ ಪಂಚಾಯತ್ ಸಂಘ ಮಾಡ್ಕೊಂಡಿದ್ವಿ, ಧರಣಿ ಮಾಡ್ತಾ ಇದೀವಿ. ಹೆಚ್ಚು ಕಡಿಮೆ 470 ದಿನ ಆಯ್ತು. ಇಲ್ಲಿವರೆಗೂ ಒಬ್ರು ಶಾಸಕರು ಬರಲ್ಲ, ಒಬ್ರು MLA ಬರಲ್ಲ, ಒಬ್ರು DCM ಆಗಿದ್ರು, ಇವಾಗ CM ಆಗಿದ್ರು, ಅವರು ಬಂದಿಲ್ಲ. ಎಲ್ಲೋ ಕೂತ್ಕೊಂಡು ಯಾಕೆ ಮಾತಾಡ್ಬೇಕು? ಡೈರೆಕ್ಟ್ ಆಗಿ ಬರ್ಬೇಕು. ನಾವು ಓಟ್ ಹಾಕೋದು ಅಷ್ಟೇ ಮೇಡಮ್. ಅವ್ರಿಗೆ ನಾವು ಓಟ್ ಹಾಕಿ ಒಂದಿನ ಬಿಡ್ತೀವಲ್ಲ ಅಷ್ಟೇ. ಅವ್ರಿಗೆ ನಮ್ಗೆ ಅಷ್ಟೇ ಅಧಿಕಾರ ಇರೋದು. ನಮ್ಮ ಜಮೀನ್ ಕೇಳೋದು ನಮ್ಮ ಅಕ್ಕಿಲ್ವಾ? ಇವ್ರು ಬರ್ಲಿ, ಇವ್ರು 80% ಅಂತ ಪ್ರೂವ್ ಮಾಡಿದ್ರೆ. ನಾಗಪ್ಪ ಅವರೇ, ನಿಮ್ಮ ಭಾಗದ ಜನರಿಗೆ ಎಷ್ಟು ಪ್ರಮಾಣದಲ್ಲಿ ಖುಷಿ ಇದೆ ನಮ್ಮವ್ರು CM ಆಗಿದಾರಪ್ಪ, ನಮ್ ಕಡೆಯವ್ರು CM ಅಂತ? ಆಕ್ಚುಲಿ ನಮ್ಮ CM ಆಗಿರೋದು ಗೌಡ್ರು ಒಕ್ಲೂರು ಕುಟುಂಬದಿಂದ ಅವರು CM ಆಗಿದ್ದಾರೆ. ತುಂಬಾ ಖುಷಿ ಇದೆ, ನಮ್ಗೆ ತುಂಬಾ ಸಂತೋಷ ಇದೆ. ಅವ್ರಿಗೆ ಮೋಸ್ಟ್ ವೆಲ್ಕಮ್. ಬಟ್ ಈ ತರ ಮಾಡ್ತಾರಂತ ನಾವು ಯಾವುದೇ ರೀತಿ ನಾವು ಯಾವತ್ತೂ ಅನ್ಕೊಂಡಿರಲಿಲ್ಲ. ಇಡೀ ಈ ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಈ ತರ ಅನ್ಕೊಂಡಿರಲಿಲ್ಲ ಮೇಡಮ್. ಆದ್ರೆ ಈ ತರ ಆಗ್ಬಿಟ್ಟಿದೆ. ಅವ್ರು ಬಂದು ದೈವ ಪರಿಶೀಲನೆ ಮಾಡಬೇಕು. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು PNS ವಿಸ್ತಾರ ಜೊತೆ ಮಾತಾಡಿದಕ್ಕೆ. ರೈತರಿಗೆ ಒಳ್ಳೇದಾಗ್ಲಿ, ರೈತರಿಗೆ ಜಯ ಸಿಗ್ಲಿ ಅಂತ ಹೇಳೋದ್ರ ಮುಖಾಂತರ ಒಪ್ಸಿ ಇಲ್ಲ ಸಮಾಧಾನ ಮಾಡಿ.